ತ್ವಷ್ಟ ಮತ್ತು ವಿಶ್ವಕರ್ಮ ಇವರಿಗಳ ಬಗ್ಗೆ ಇಲ್ಲೊಂದು ಸ್ಪಷ್ಟೀಕರಣ ಇದೆ. ಈ ಭಾಗವತ, ಭಾರತ ಇತ್ಯಾದಿ ಮೂಲಗಳಿಗೆ ಅನುಸಾರವಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವುದು ಏನಂದರೆ, ವಿಶ್ವರೂಪಾಚಾರ್ಯ ಮತ್ತು ವೃತ್ರ ಇವರಿಬ್ಬರ ತಂದೆ ತ್ವಷ್ಟ. ಇದು ಶಾಂತಿ ಪರ್ವದಲ್ಲಿ 342ನೇ ಅಧ್ಯಾಯದ 28ನೇ ಮತ್ತು 41ನೇ ಶ್ಲೋಕಗಳಲ್ಲಿ ಕ್ರಮವಾಗಿ ಕಂಡುಬರ್ತದೆ. ಮತ್ತು ಭಾಗವತದಲ್ಲಿ 6ನೇ ಸ್ಕಂದದ 6ನೇ ಅಧ್ಯಾಯದ 43ನೇ ಶ್ಲೋಕದಲ್ಲಿ, ಹಾಗೆ 6ನೇ ಸ್ಕಂದದ 9ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಕಂಡುಬರ್ತದೆ. ಉದ್ಯೋಗ ಪರ್ವದಲ್ಲಿ ಮಹಾಭಾರತದಲ್ಲಿ 9ನೇ ಅಧ್ಯಾಯದ 3ನೇ ಶ್ಲೋಕ ಮತ್ತು 9ನೇ ಅಧ್ಯಾಯದ 49ನೇ ಶ್ಲೋಕದಲ್ಲಿ ಈ ವಿಷಯ ಕಂಡುಬರ್ತದೆ. ಇದರ ಬಗ್ಗೆ ಏನೂ ವಿವಾದ ಇಲ್ಲ. ಭಿನ್ನ ಉಲ್ಲೇಖಗಳೇನು ಎಲ್ಲೂ ಕಾಣಿಸೋದಿಲ್ಲ. ಆದರೆ ವಜ್ರಾಯುಧವನ್ನು ನಿರ್ಮಾಣ ಮಾಡಿದ್ಯಾರೋ ಅನ್ನೋದ್ರ ಬಗ್ಗೆ ಕೆಲವು ಕಡೆ ವಿಶ್ವಕರ್ಮ ಅಂತ ಕಂಡುಬರ್ತದೆ. ಇದು ಭಾಗವತದ 6ನೇ ಸ್ಕಂದದ 10ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ. ಮತ್ತು ಭಾರತದ ವನಪರ್ವದಲ್ಲಿ 100ನೇ ಅಧ್ಯಾಯ 24ನೇ ಶ್ಲೋಕದಲ್ಲಿ ತ್ವಷ್ಟ ಅಂತೇಳಿ ಕಂಡುಬರ್ತದೆ, ವಜ್ರಾಯುಧ ನಿರ್ಮಾಣ ಮಾಡಿದ್ದು. ಶಾಂತಿ ಪರ್ವದ 342ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ವಜ್ರಾಯುಧ ನಿರ್ಮಾಣ ಮಾಡಿದ್ದು ಧಾತ ಅಂತ ಕಂಡುಬರ್ತದೆ. ಇಲ್ಲಿ ಈ ತ್ವಷ್ಟಾನ ಮಗನಾದಂತಹ ವಿಶ್ವರೂಪನನ್ನ ಇಂದ್ರ ಕೊಂದಾಗ ಆ ಇಂದ್ರನ ಮೇಲೆ ಸೇಡು ತೀರಿಸಿಕೊಳ್ಳಿಕ್ಕಾಗಿ ವೃತ್ರಾಸುರನನ್ನ ಹುಟ್ಟಿಸ್ತಾನೆ ಈ ತ್ವಷ್ಟ. ಆ ವೃತ್ರಾಸುರನನ್ನು ಕೊಲ್ಲಿಕ್ಕಾಗಿ ವಜ್ರಾಯುಧ ನಿರ್ಮಾಣ ಆಗ್ತದೆ. ಕೆಲವು ಕಡೆ ವಿಶ್ವರೂಪ ಮತ್ತು ವೃತ್ರ ಇವರಿಬ್ಬರ ಹತ್ಯೆ ಕೂಡ, ಸಂಹಾರ ಕೂಡ ವಜ್ರಾಯುಧದಿಂದ ಆಗಿದ್ದು ಅಂತಲೇ ಇದೆ. ಇಲ್ಲಿ ಆ ಉಲ್ಲೇಖ ಬೇರೆ. ಇಲ್ಲಿ ಅಂತೂ ವೃತ್ರಾಸುರನ ಹತ್ಯೆಗಾಗಿ ವಜ್ರಾಯುಧ ನಿರ್ಮಾಣ ಆಗ್ತದೆ. ಅದನ್ನು ಮಾಡಿದವನು ತ್ವಷ್ಟ ಅಂಥೇಳಿ ಏನು ವನಪರ್ವದಲ್ಲಿ ಉಲ್ಲೇಖ ಕಾಣ್ತದೆ, ಅದು ನಮಗೆ ಗೊಂದಲಕ್ಕೆ ಕಾರಣ ಆಗ್ತದೆ. ಏಕೆಂದರೆ ತ್ವಷ್ಟ ವಿಶ್ವರೂಪ ಮತ್ತು ವೃತ್ರದ ತಂದೆ. ಆ ವಿಶ್ವರೂಪನನ್ನು ಕಳ್ಕೊಂಡಂಥ ತ್ವಷ್ಟ ತಾನೇ ತನ್ನ ಮತ್ತೊಬ್ಬ ಮಗನಾದಂತಹ ವೃತ್ರನ ಹತ್ಯೆಗೆ ಕಾರಣ ಆಗಬಹುದಾದಂತಹ ವಜ್ರಾಯುಧವನ್ನು ಹೇಗೆ ಸೃಷ್ಟಿಸ್ಲಿಕ್ಕೆ ಸಾಧ್ಯ, ಹೇಗೆ ನಿರ್ಮಿಸ್ಲಿಕ್ಕೆ ಸಾಧ್ಯ, ಮತ್ತು ಅದನ್ನು ಇಂದ್ರನಿಗೆ ಕೊಡ್ಲಿಕ್ಕೆ ಸಾಧ್ಯ, ಹೀಗೊಂದು ಪ್ರಶ್ನೆ ನಮಗೆ ಬರ್ತದೆ. ಹೀಗಿದು ಮಹಾಭಾರತದ ಉದ್ಯೋಗ ಪರ್ವ ಏನು ಹೇಳ್ತದೆ, 9ನೇ ಅಧ್ಯಾಯ, ಅದು 3ನೇ ಶ್ಲೋಕ. ಅಲ್ಲಿ ಈ ತ್ವಷ್ಟಾನೇ ವಿಶ್ವರೂಪನ ತಂದೆ ಅಂಥೇಳಿ, ಅವನೇ ವಜ್ರಾಯುಧವನ್ನು ಕೂಡ ನಿರ್ಮಿಸಿದ ಅಂಥೇಳಿ ಮಹಾಭಾರತದ ಮತ್ತೊಂದು ಪರ್ವವಾದಂತಹ ವನಪರ್ವ 100ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಹೇಳುವುದು ಹೇಗೆ? ಆ ಒಬ್ಬನೇ ವ್ಯಕ್ತಿಯೇ, ಮಗನನ್ನು ಕಳ್ಕೊಂಡಂಥ ವ್ಯಕ್ತಿ ತನ್ನ ಮತ್ತೊಬ್ಬ ಮಗನ ಹತ್ಯೆಗಾಗಿ ವಜ್ರಾಯುಧವನ್ನು ನಿರ್ಮಿಸುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಹಿಂದೆ ಶಾಂತಿ ಪರ್ವದ ಪ್ರವಚನದಲ್ಲಿ ಇದ್ರ ಬಗ್ಗೆ ನಮಗೆ ಸರಿಯಾದ ನಿರ್ಧಾರ ತಗೊಳ್ಳಿಕ್ಕಾಗಿರಲಿಲ್ಲ. ಒಬ್ಬನೇ ವ್ಯಕ್ತಿಯ ಬೇರೆ ಬೇರೆ ರೂಪಗಳಾಗಿರಬಹುದು. ಒಂದು ರೂಪದಿಂದ ವಿಶ್ವರೂಪ ವೃತ್ರ ಇವರನ್ನು ಹುಟ್ಟಿಸಿದ್ದ, ಮತ್ತೊಂದು ರೂಪದಿಂದ ಈ ವಜ್ರಾಯುಧವನ್ನು ಅವನೇ ನಿರ್ಮಿಸಿದ್ನೋ ಹೇಗೆ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ನಾನು ಬಂದಿದ್ದೆ. ಮತ್ತು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತಲೇ ಹೇಳಿದ್ದೆ. ಆದರೆ ವಾಸ್ತವಿಕವಾಗಿ ಉತ್ತರ ತುಂಬ ಸರಳವಾಗೇ ಇರುವಂತೆ ಕಾಣಿಸ್ತದೆ. ಈ ತ್ವಷ್ಟ, ವಿಶ್ವಕರ್ಮ ಮತ್ತು ಧಾತ ಅಂತ ಇನ್ನೊಂದು ಹೆಸರೇನಿದೆ ವಜ್ರಾಯುಧ ನಿರ್ಮಾಣ ಮಾಡಿದ್ದು, ಇವು ಮೂರು ಕೂಡ ವಿಶ್ವಕರ್ಮನ ಹೆಸರುಗಳೇ ಆಗಿವೆ. ತ್ವಕ್ಷತಿ, ತಕ್ಷತಿ ಅಂತ ಮತ್ತೊಂದು ಧಾತು ಇದೆ. ಅದಲ್ಲದೆ ತ್ವಕ್ಷತಿ ಅಂತ ಮತ್ತೊಂದು ಧಾತು ಇದೆ, ಅದಕ್ಕೆ ಕೆತ್ತುವುದು ಅಂತ ಅರ್ಥ. ಎರಡೂ ಧಾತುಗಳಿಗೂ ಅದೇ ಅರ್ಥ. ತ್ವಕ್ಷತಿ ಇತಿ ತ್ವಷ್ಟ, ಅವನೇ ವಿಶ್ವಕರ್ಮ. ತ್ವಕ್ಷ ತನಿಯುಕರಣೆ ಅಂತ ಧಾತುವಿಗೆ ಈ ತ್ರಿಚ್ ಪ್ರತ್ಯಯ ಬಂದು ತ್ವಷ್ಟ ಅನ್ನುವ ರೂಪವಾಗಿದೆ. ಮಾಘಕವಿ ಶಿಶುಪಾಲನ ಮಾಘಕಾವ್ಯದಲ್ಲಿ ಶಿಶುಪಾಲವದ ಇದು ಇದ್ದಿರಬೇಕಿದು, ಮಾಘ ಅಂತ ಕೊಟ್ಟಿದ್ದಾರೆ.
ಮಾಘ ಕವಿದು ಶಿಶುಪಾಲವಧ ಕಾವ್ಯ ಇದ್ದಿರಬೇಕು. ಅಲ್ಲಿ 3ನೇ ಸರ್ಗ 35ನೇ ಶ್ಲೋಕದಲ್ಲಿ ತ್ವಷ್ಟುಹು ಸದಾಭ್ಯಾಸ ಗೃಹೀತ ಶಿಲ್ಪ ವಿಜ್ಞಾನ ಸಂಪತ್ ಪ್ರಸವಸ್ಯ ಸೀಮಾ ಅಂತ ಪ್ರಯೋಗ ಮಾಡಿದ್ದಾರೆ. ಆ ತ್ವಷ್ಟ ಈ ಶಿಲ್ಪ ವಿಜ್ಞಾನದಲ್ಲಿ ಪರಿಣತನಾದವನು ಅನ್ನುವ ಒಂದು ಧ್ವನಿ ಅಲ್ಲಿ ಗೊತ್ತಾಗ್ತದೆ ನಮಗೆ. ಆದ್ದರಿಂದ ವಿಶ್ವಕರ್ಮನಿಗೆ ಈ ತ್ವಷ್ಟ ಅಂತ ಹೆಸರು. ಇದು ನಾವು ತಿಳ್ಕೋಬೇಕಾದ್ದು. ಧಾತ ಅಂತ ಶಬ್ದ ವಿಶ್ವಕರ್ಮನನ್ನು ಹೇಳುವುದಕ್ಕೆ ಯಾವುದೇ ಗ್ರಂಥದ ಆಧಾರ ಕಾಣಿಸುವುದಿಲ್ಲ. ತ್ವಷ್ಟಾನೇ ವಿಶ್ವಕರ್ಮ ಅಂತ ಹೇಳುವುದಕ್ಕೆ ಪುರಾಣದ ಪ್ರಯೋಗ ಎಲ್ಲಿ ಕಾಣಲಿಲ್ಲ ಆದರೂ ಮಾಘ ಕಾವ್ಯದ ಒಂದು ಪ್ರಯೋಗ ಆದರೂ ಕಾಣಿಸ್ತದೆ. ಆದರೆ ಧಾತ ಅನ್ನುವ ಶಬ್ದ ಹೇಗೆ ವಿಶ್ವಕರ್ಮನ ಹೇಳ್ತದೆ ಅನ್ನೋದಕ್ಕೆ ಬೇರೆ ಏನು ಆಧಾರ ಸಿಗಲಿಲ್ಲ. ಆದರೆ ದಧಾತಿ ದುಧಾನ್ಯ ಧಾರಣ ಪೋಷಣಯೋಹ, ಶಿಲ್ಪ ವಿಜ್ಞಾನ ಶಾಸ್ತ್ರವನ್ನು ಧರಿಸಿದವನು ಪೋಷಿಸಿದವನು ಕೂಡ. ಆದ್ದರಿಂದ ವಿಶ್ವಕರ್ಮನೇ ಧಾತ. ಹೀಗೆ ತ್ವಷ್ಟ ಅನ್ನುವುದೇನಿದೆ, ದ್ವಾದಶಾದಿತ್ಯರಲ್ಲಿ 18ನೇ ಕಕ್ಷಾದಲ್ಲಿ ಒಬ್ಬ ಇದ್ದಾನೆ. ದ್ವಾದಶಾದಿತ್ಯರಲ್ಲಿ ಸೇರಿದವನವನು ತಾರತಮ್ಯ ಕಕ್ಷಾಕ್ಕನುಸಾರವಾಗಿ 18ನೇ ಕಕ್ಷಾದಲ್ಲಿದ್ದಾನೆ. ಅವನೇ ಈ ವಿಶ್ವರೂಪಾಚಾರ್ಯ ಮತ್ತೆ ವೃತ್ರಾಸುರನ ತಂದೆ. ಅವನಿಗೂ ತ್ವಷ್ಟ ಅಂತ ಹೆಸರಿದೆ. ಮತ್ತು 19ನೇ ಕಕ್ಷಾದಲ್ಲಿ, ಮುಂದಿನ ಕಕ್ಷಾದಲ್ಲಿ ಬರುವಂತಹ ವಿಶ್ವಕರ್ಮನಿಗೂ ಕೂಡ, ದೇವಶಿಲ್ಪಿಯಾದ ವಿಶ್ವಕರ್ಮನಿಗೂ ಈ ತ್ವಷ್ಟ ಅನ್ನುವ ಹೆಸರಿದೆ. ಹೀಗಿರೋದ್ರಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿದವನು ವಿಶ್ವಕರ್ಮ, ದೇವಶಿಲ್ಪಿ, 19ನೇ ಕಕ್ಷಾದಲ್ಲಿದ್ದವನು. ಅವನು ನಿರ್ಮಿಸಿದ ವಜ್ರಾಯುಧವನ್ನು ತೆಗೆದುಕೊಂಡು ಈ ಇಂದ್ರ ವಿಶ್ವರೂಪಾಚಾರ್ಯನನ್ನು ಕೊಂದಿದ್ದ, ಮತ್ತೆ ವೃತ್ರಾಸುರನನ್ನು ಕೊಂದಿದ್ದ. ಅದಕ್ಕೆ ಬೇರೆ ಬೇರೆ ಉಲ್ಲೇಖಗಳಿವೆ. ಕೆಲವು ಕಡೆ ವೃತ್ರಾಸುರನನ್ನು ಕೊಂದದ್ದು ವಜ್ರಾಯುಧದಿಂದ, ವಿಶ್ವರೂಪನನ್ನು ಕೊಂದದ್ದು ಬೇರೆ ಒಂದು ಮಾರ್ಗದಿಂದ ಅಂತ ಹೀಗೆಲ್ಲ ಬೇರೆ ಬೇರೆ ಉಲ್ಲೇಖಗಳಿವೆ. ಅದೇನೇ ಇರಲಿ, ಅಂತೂ ವಜ್ರಾಯುಧ ನಿರ್ಮಾಣ ಮಾಡಿದವನು ವಿಶ್ವಕರ್ಮ, 19ನೇ ಕಕ್ಷಾ ಅವನು. ವೃತ್ರ ಮತ್ತು ವಿಶ್ವರೂಪರ ತಂದೆ ತ್ವಷ್ಟ, ದ್ವಾದಶಾದಿತ್ಯರಲ್ಲಿ ಒಬ್ಬ, ಆತ 18ನೇ ಕಕ್ಷಾ. ಹೀಗೆ ಇದ್ರ ಬಗ್ಗೆ ನಮಗೆ ಸ್ಪಷ್ಟನೆ ಸಿಗ್ತದೆ. ವಜ್ರಾಯುಧವನ್ನು ನಿರ್ಮಾಣ ಮಾಡಿದವನು ಬೇರೆ, ಆ ವೃತ್ತ ಮತ್ತು ವಿಶ್ವರೂಪರ ತಂದೆ ಬೇರೆ. ಹಿರಿಯ ವಿದ್ವಾಂಸರಾದಂಥ ರಘುತ್ತಮಾಚಾರ್ಯ ನಾಗಸಂಪಿಯವರ ಜೊತೆ ಚರ್ಚೆ ಮಾಡಿದಾಗ ಮತ್ತು ಕೆಲವರ ಜೊತೆ ಕಕ್ಷಾ ತಾರತಮ್ಯಗಳನ್ನೆಲ್ಲ ಸ್ಪಷ್ಟಪಡಿಸಿಕೊಂಡಾಗ ಮತ್ತು ಕಕ್ಷಾ ತಾರತಮ್ಯದ ಕುರಿತಾಗಿ ಬೇರೆ ಬೇರೆ ಪುಸ್ತಕಗಳನ್ನು ನೋಡಿದಾಗೆಲ್ಲ ಇದು ಕಂಡು ಬಂದಿದೆ. ಇದೊಂದು ಸ್ಪಷ್ಟೀಕರಣ ಬಾಕಿ ಉಳಿದಿತ್ತು, ಈಗ ಕೊಟ್ಟಿದ್ದೇನೆ.